ನಮಸ್ಕಾರ. ವಿದ್ಯುತ್ ವಾಣಿ ಹಾಗೂ ಅಶ್ವವೇಗ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ನಾನು ಸಂತೋಷ್ ಕಶ್ಯಪ್. ರಾಜ್ಯದಲ್ಲಿ ವಿದ್ಯುತ್ ಸ್ಪರ್ಶದಿಂದ ವಿದ್ಯುತ್ ಅವಘಡಗಳಿಂದ ಆಗುವಂತಹ ಸಾವು ನೋವಿನ ಬಗ್ಗೆ ಮತ್ತು ಯಾರದ್ದೋ ತಪ್ಪಿಗೆ ಅಮಾಯಕರ ಜೀವ ಬಲಿಯಾಗುವಂತಹ ವಿಚಾರಗಳನ್ನು, ಅದು KPTCಯಲ್ಲಿರಬಹುದು, ಎಸ್ಕಾಂನ ಒಂದಷ್ಟು ಏನು ಹೇಳ್ಬೋದು ಅವರ ಮರೆವಿನಿಂದ ಅಥವಾ ಅವರ ಅರಿವಿಗೂ ಬರದೇ ಆಗುವಂತಹ ಒಂದಷ್ಟು ಅವಘಡಗಳನ್ನು ಬೆಳಕಿಗೆ ತರುವಂತಹ ಕೆಲಸ ಮತ್ತು ಸುರಕ್ಷತೆ ಬಹಳ ಮುಖ್ಯ ಅನ್ನುವಂಥ ವಿಚಾರವನ್ನು ಪ್ರತಿ ಬಾರಿ ಸುದ್ದಿಯನ್ನು ಬಿತ್ತರಿಸುವಂಥದ್ದು ವಿದ್ಯುತ್ ವಾಣಿ ವಾಹಿನಿ. ಜೊತೆಗೆ ಇದೀಗ ರಾಜ್ಯ ಸರ್ಕಾರದ ಇಂಧನ ಇಲಾಖೆಯಿಂದ ಇದೇ ತಿಂಗಳ 26ರಿಂದ ಜುಲೈ 2ನೇ ತಾರೀಕಿನವರೆಗೂ ವಿದ್ಯುತ್ ಸುರಕ್ಷತಾ ಸಪ್ತಾಹ ವಾರ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ವಿದ್ಯುತ್ ವಾಣಿಯವರು ವಿದ್ಯುತ್ ಸುರಕ್ಷತಾ ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ. ಅಂದರೆ ಅದು ಮನುಷ್ಯರಾಗಿರಬಹುದು, ಜಾನುವಾರುಗಳಾಗಿರಬಹುದು, ಯಾರದ್ದೋ ತಪ್ಪಿಗೆ ಆಗ್ತಾ ಇರುವಂತಹ ಸಾವು ನೋವುಗಳನ್ನು ತಡೆಗಟ್ಟಬೇಕು, ಸುರಕ್ಷತೆ ಯಾವ ರೀತಿಯಾಗಿ ನಾವು ವಹಿಸಬೇಕು ಮತ್ತು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳದೇ ಸಾವಾಗುತ್ತೆ, ಇವರುಗಳಿಗೆ ಯಾವ ರೀತಿಯಾದಂತಹ ಒಂದು ಎಚ್ಚರಿಕೆಯನ್ನು ಕೊಡಬೇಕು, ಯಾವ ರೀತಿಯಾದಂತಹ ಕ್ರಮ ಸರ್ಕಾರದ ಇಂಧನ ಇಲಾಖೆ ಕೈಗೊಳ್ತಾ ಇದೆ, ಇದೆಲ್ಲದರ ಬಗ್ಗೆ ಮಾತಾಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಇಂಧನ ಇಲಾಖೆಯ ಮುಖ್ಯ ಪರಿವೀಕ್ಷಕರಾಗಿರುವಂತಹ ತೀತಿರಾ ಎನ್ ಅಪ್ಪಚ್ಚು ಸರ್ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಸಮಸ್ತ ನಾಗರಿಕರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ತೀತಿರಾ ಎನ್ ಅಪ್ಪಚ್ಚು ಅಂತ ಮುಖ್ಯ ವಿದ್ಯುತ್ ಪರಿವೀಕ್ಷಕರಾಗಿ ಕರ್ನಾಟಕ ಸರ್ಕಾರದ ಇಂಧನ ಇಲಾಖೆಯ ಅಡಿಯಲ್ಲಿ ಬರತಕ್ಕಂಥ ವಿದ್ಯುತ್ ಪರಿವೀಕ್ಷಣಾ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಜೂನ್ ಕೊನೆಯ ವಾರ ಅಂದರೆ 26/6/2025ರಿಂದ 2/7/2025ರವರೆಗೆ ವಿದ್ಯುತ್ ಸುರಕ್ಷತಾ ಸಪ್ತಾಹ ಅಂದರೆ ಎಲೆಕ್ಟ್ರಿಕಲ್ ಸೇಫ್ಟಿ ವೀಕ್ ಅಂತ ನಮ್ಮ ಇಲಾಖೆ ವತಿಯಿಂದ ಮಾಡ್ತಾ ಇದ್ದೀವಿ. ಅದನ್ನು ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿಯವರು ಒಂದು ಧ್ಯೇಯ ವಾಕ್ಯ ಕೊಟ್ಟಿದ್ದಾರೆ, ಥೀಮು ಏನೆಂದರೆ ಸ್ಮಾರ್ಟ್ ಎನರ್ಜಿ ಸೇಫ್ ನೇಷನ್ ಅಂತ. ಸೊ ಯಾವ ಶಾಲಾ ಕಾಲೇಜುಗಳು, ವಿದ್ಯಾರ್ಥಿಗಳು, ಮಾಲ್ಗಳು, ಕೈಗಾರಿಕೆಗಳು ಎಲ್ಲ ಇದರಲ್ಲಿಯೂ ಎಂಥದ್ದು ಎಲ್ಲ ಸಂಸ್ಥೆಯವರು ವಿದ್ಯುತ್ತನ್ನು ಸೇಫಾಗಿ ಯೂಸ್ ಮಾಡಬೇಕು, ವಿದ್ಯುತ್ ಅವಘಡಗಳನ್ನ ತಡೆಗಟ್ಟಬೇಕು, ಇದರ ಬಗ್ಗೆ ಒಂದು ಮಾಹಿತಿ ಕೊಡಬೇಕು ಅಂತ ನಮ್ಮ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿಯವರು ಈ ವರ್ಷಕ್ಕೆ ನಮಗೆ ಧ್ಯೇಯ ಕೊಟ್ಟಿದ್ದಾರೆ. ಅದರಂತೆ ನಾವು BESS ಅಂದರೆ ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ಮು, ಆಮೇಲೆ EV ಚಾರ್ಜಿಂಗ್ ಇನ್ಸ್ಟಾಲೇಷನ್ಸು, ಸೋಲಾರ್ ರೂಫ್ ಟಾಪು, ಇದರಲ್ಲಿ ಯಾವ ರೀತಿ ಬಳಸ್ಕೊಳ್ಬೋದು, ವಿದ್ಯುತ್ತನ್ನ ಯಾವ ರೀತಿ ಸೇಫಾಗಿ ಯೂಸ್ ಮಾಡ್ಬೋದು, ಇದರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಈ ಒಂದು ಸಪ್ತಾಹವನ್ನು ನಮ್ಮ ಇಲಾಖೆಯ ಅಧಿಕಾರಿಯ ಹಾಗೂ ಸಿಬ್ಬಂದಿ ವರ್ಗದವರು ಹಾಗೂ ಕರ್ನಾಟಕ ರಾಜ್ಯದ ಮಾನ್ಯತೆ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಸಹಯೋಗದೊಂದಿಗೆ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಈ ಒಂದು ವೀಕನ್ನು ಎಲೆಕ್ಟ್ರಿಕಲ್ ಸೇಫ್ಟಿ ವೀಕ್ ಅಂತ ನಾವು ಆಚರಣೆ ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತು, ವಿದ್ಯುತ್ತು ಕಣ್ಣಿಗೆ ಕಾಣಲ್ಲ, ಬಟ್ ಸೇಫ್ಟಿ ಆಸ್ಪೆಕ್ಟು, ಸೇಫ್ಟಿ ಡಿವೈಸಸ್ನ ಎಂಪ್ಲಾಯ್ ಮಾಡಿಕೊಂಡು ಅದನ್ನ ಯುಟಿಲೈಸ್ ಮಾಡಿದ್ರೆ ಬಹಳ ಫ್ರೆಂಡ್ಲಿ ಆಗಿರ್ತದೆ. ವಿದ್ಯುತ್ ಇಲ್ಲದೆ ನಮ್ಮ ಈ ಮಾನವ ಕುಲನ ಇಮ್ಯಾಜಿನ್ ಮಾಡ್ಕೊಳ್ಳೋದು ಬಹಳ ಕಷ್ಟ. ಒಂದು ಮನುಷ್ಯನ ದೇಹದಲ್ಲಿ 30 ಮಿಲಿಯಮ್ಸ್ಗಿಂತ ಜಾಸ್ತಿ ಕರೆಂಟ್ ಹರಿದ್ರೆ ಅವನು ಸಿವಿಯರ್ ಪೇಯ್ನು ಉಂಟಾಗುತ್ತೆ, ರೆಸ್ಪಿರೇಟರಿ ಅರೆಸ್ಟ್ ಆಗುತ್ತೆ, ಸಿವಿಯರ್ ಎಕ್ಸ್ಟ್ರೀಮ್ ಮಸ್ಕ್ಯುಲರ್ ಕಂಟ್ರಾಕ್ಷನ್ ಆಗಿ ಎಲೆಕ್ಟ್ರಿಕ್ಯೂಷನ್ಗೆ ನಾಂದಿ ಹಾಡುತ್ತೆ. ಸೊ ಅದನ್ನ ಮಿತವಾಗಿ ಯೂಸ್ ಮಾಡಬೇಕು. ಯಾಕೆಂದರೆ ಈಗ ದೇಶದಲ್ಲೇ ತಗೊಂಡ್ರೆ, ಕರ್ನಾಟಕ ರಾಜ್ಯದಲ್ಲಿ ತಗೊಂಡ್ರೆ ಕಳೆದ ಒಂದು ವರ್ಷದಲ್ಲಿ ಸುಮಾರು ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ಸು ಜಾಸ್ತಿ ಆಗಿದೆ. ನಿಮಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ, ನಮ್ಮ ರಾಜ್ಯದಲ್ಲಿ ಕಳೆದ ಒಂದು ವರ್ಷ ಅಂದರೆ 1/4/2024ರಿಂದ 31/3/2025ರವರೆಗೆ ಸುಮಾರು 536 ಜನರಿಗೆ ಫೇಟಲ್ ಆಕ್ಸಿಡೆಂಟ್ ಆಗಿದೆ. ನಾನ್ ಫೇಟಲ್ಲು 188 ನಂಬರಿಗಾಗಿದೆ. ಹಾಗೆ ಫೇಟಲ್ ಟು ಎನಿಮಲ್ಸು 564 ಪ್ರಾಣಿಗಳಿಗೆ ಸಂಭವಿಸಿದೆ. 12 ಆನೆಗಳು ತಮ್ಮ ಪ್ರಾಣವನ್ನೇ ಕಳ್ಕೊಂಡಿದೆ ವಿದ್ಯುತ್ ಅಪಘಾತದಿಂದ. ವೆನ್ ಇಟ್ ಕಮ್ಸ್ ಟು ಎಲೆಕ್ಟ್ರಿಕಲ್ ಫೈರ್ ಆಕ್ಸಿಡೆಂಟ್ಸ್ ಅಂದರೆ ಬೆಂಕಿ ಅಪಘಾತ, ದ ನಂಬರ್ ಇಸ್ 655. ಅಫ್ಕೋರ್ಸ್ 50% ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲೇ ಸಂಭವಿಸ್ತದೆ. ಅದು ಶುಗರ್ ಕೇನ್ ಫೀಲ್ಡ್ ಆಸುಪಾಸಲ್ಲಿ ಸಂಭವಿಸ್ತದೆ. ಬಾಕಿ 50% ಫೈರ್ ಆಕ್ಸಿಡೆಂಟು ಅಂದರೆ ಬೆಂಕಿ ಅಪಘಾತಗಳು HT ಮತ್ತು LT ಇನ್ಸ್ಟಾಲೇಷನಲ್ಲಿ ಸಂಭವಿಸ್ತದೆ. HT ಇನ್ಸ್ಟಾಲೇಷನ್ ಕಂಪೇರ್ ಮಾಡಿದ್ರೆ LT ಇನ್ಸ್ಟಾಲೇಷನ್ನು ಕಂಪೇರ್ ಮಾಡಿದ್ರೆ HT ಇನ್ಸ್ಟಾಲೇಷನಲ್ಲಿ ನಂಬರ್ ಆಫ್ ಆಕ್ಸಿಡೆಂಟ್ಸ್ ಆರ್ ಲೆಸ್. ಬಿಕಾಸ್ ಒಂದು HT ಇನ್ಸ್ಟಾಲೇಷನ್ ಸೂಪರ್ವೈಸ್ಡ್ ಬೈ ಎಲೆಕ್ಟ್ರಿಕಲ್ ಕ್ವಾಲಿಫೈಡ್ ಇಂಜಿನಿಯರ್ಸ್ ಇರ್ತಾರೆ, ಟೆಕ್ನಿಕಲ್ ಸೂಪರ್ವೈಸರ್ಸ್ ಇರ್ತಾರೆ, ವೈರ್ಮ್ಯಾನ್ಗಳಿರ್ತಾರೆ. ಬಟ್ LT ಇನ್ಸ್ಟಾಲೇಷನಲ್ಲಿ
ನಿಮ್ಗೆ ಗೊತ್ತಿರೋ ಮಟ್ಟಿಗೆ ನಮ್ಮ ದೇಶದಲ್ಲಿ ಎಲ್ಲ ಗ್ರಾಮೀಣ ಭಾಗದಿಂದ ಬಂದು ಸಿಟಿಯಲ್ಲಿ ಡೆಪಾಸಿಟ್ ಆಗ್ತಾ ಇರ್ತದೆ. ಅವರೆಲ್ಲ ಹೈ ರೈಸ್ ಬಿಲ್ಡಿಂಗಲ್ಲಿ ಇರ್ತಾರೆ, ಮನೆಗಳಲ್ಲಿ ಇರ್ತಾರೆ. ಅವರಿಗೆ ವಿದ್ಯುತ್ ಹೇಗೆ ಯೂಸ್ ಮಾಡಬೇಕು ಅಂತ ಮಾಹಿತಿ ಇರಲ್ಲ. ಸೊ ಲಾಟ್ ಆಫ್ ಆ್ಯಕ್ಸಿಡೆಂಟ್ಸ್ ಆರ್ ಹ್ಯಾಪನಿಂಗ್ ಇನ್ ದ LT ಇನ್ಸ್ಟಾಲೇಷನ್ ವೆನ್ ಕಂಪೇರ್ಡ್ ಟು HT ಇನ್ಸ್ಟಾಲೇಷನ್ ಅಂತ ನನ್ನ ಅನಿಸಿಕೆ. ಈಗ ಇಲಾಖೆ ಏನು ಕ್ರಮ ಕೈಗೊಂಡಿದೆ, ಆ ಕ್ರಮಗಳಿಂದ ಎಷ್ಟರ ಮಟ್ಟಿನ ಈ ಒಂದು ಅವಘಡಗಳ ಸಂಖ್ಯೆ ಇಳಿಮುಖ ಆಗಿದೆ ಅನ್ನೋದು ಬಹಳ ಮುಖ್ಯ ಅಲ್ವಾ? ಸಪ್ತಾಹ ಮಾಡುವಂಥದ್ದು ಹೆಚ್ಚಲ್ಲ, ಸುರಕ್ಷತೆ ಅಂತ ಹೇಳೋದು ಹೆಚ್ಚಲ್ಲ, ಪರಿಣಾಮ ಏನು ಅನ್ನುವಂಥದ್ದು. ಹಂಗೆ ಹೇಳಬೇಕಾದ್ರೆ ನಮ್ಮ ಎಲೆಕ್ಟ್ರಿಕಲ್ KEB ಅಂತ ಹಿಂದೆ ಇತ್ತು. ಈಗ 5 ಡಿವಿಷನ್ ಮಾಡಿದ್ದಾರೆ. ಬೆಸ್ಕಾಮು, ಸೆಸ್ಕು, ಮೆಸ್ಕಾಮು, ಹೆಸ್ಕಾಮು, ಜೆಸ್ಕಾಮ್ ಅಂತ. ಅಲ್ಲೆಲ್ಲ ಪವರ್ ಮ್ಯಾನ್ಗಳು ಕೆಲಸ ಮಾಡ್ತಾ ಇರ್ತಾರೆ. ಅವರಿಗೆಲ್ಲ ಸೇಫ್ಟಿ ಆಸ್ಪೆಕ್ಟ್ ಕೊಟ್ಟಿರ್ತಾರೆ. ಅದನ್ನ ಯೂಸ್ ಮಾಡಿಕೊಂಡು ಅವರು ಕೆಲಸ ಮಾಡಬೇಕು. ಅದನ್ನ ತಿಳಿ ಹೇಳಬೇಕು ಜನಸಾಮಾನ್ಯರಿಗೆ. ಈ ವಿದ್ಯುತ್ ಅಪಘಾತಗಳನ್ನ ಹೇಗೆ ತಡೆಗಟ್ಟಬೇಕು ಅಂತ ಹೇಳೋದ ಇದನ್ನ ಮೇಯ್ನ್. ಅದನ್ನ ಸೂಪರ್ವೈಸ್ ಮಾಡಲಿಕ್ಕೆ ನಮ್ಮ ಡಿಪಾರ್ಟ್ಮೆಂಟ್ ವಿದ್ಯುತ್ ಪರಿವೀಕ್ಷಣಾಲಯ ಅಂತ ಇರ್ತದೆ. ಆದಷ್ಟು ಅವರಿಗೆ ಮಾಹಿತಿ ನೀಡ್ತೀವಿ. ಆದರೂ ಒಂದೊಂದು ಸತಿ ಅವ್ರಿಗೆ ಗೊತ್ತಿಲ್ದಂಗೋ ಅಥವಾ ಕನ್ಸ್ಯೂಮರ್ ಫಾಲ್ಟಿಂದಲೂ ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ ಆಗುತ್ತೆ. ಅದನ್ನ ಆದಷ್ಟು ಅವಾಯ್ಡ್ ಮಾಡಬೇಕು, ಅದನ್ನ ಮಿನಿಮೈಸ್ ಮಾಡಬೇಕು ಅಂತ ನಮ್ಮ ಧ್ಯೇಯ. ಅದರ ಬಗ್ಗೆ ನಾವು ಈ ಎಲೆಕ್ಟ್ರಿಕಲ್ ಸೇಫ್ಟಿ ವೀಕ್ನ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿ ಅವರು ಕರೆಗೊಟ್ಟ ಮೇರೆಗೆ ನಾವು ಮಾಡ್ತಾ ಇರುವಂಥದ್ದು ಜನಸಾಮಾನ್ಯರಿಗೆ ಹೊರಗಿನವರು ಬಹಳ ಹುಷಾರಾಗಿರಬೇಕು, ಇಂಥದ್ದನ್ನೆಲ್ಲ ತಪ್ಪಬೇಕು ಅಂತ. ವಾಟ್ ಅಬೌಟ್ ನಿಮ್ಮ ಸ್ಟಾಫ್ ಬಗ್ಗೆ ಹೇಳಿ ಸರ್. ನಿಮ್ಮ ಸಿಬ್ಬಂದಿಯವರು, ಲೈನ್ಮ್ಯಾನ್, ಶೋ ಮಿ ಅನ್ ಎಕ್ಸಾಂಪಲ್. ಒಬ್ಬ ಲೈನ್ಮ್ಯಾನ್ 60 ವರ್ಷ ಕೆಲಸ ಮಾಡಿ ರಿಟೈರ್ಮೆಂಟ್ ಆಗಿರುವಂಥ ಒಂದು ಉದಾಹರಣೆ ಇದೆಯಾ? ಅದು ಎಸ್ಕಾಮಲ್ಲಿ ಅಥವಾ KPTCLನಲ್ಲಿ ಅವರುಗಳ ಸಾವಿಗೆ, ಎಲ್ಲರದ್ದು ಪ್ರಾಣ ಅಲ್ವಾ, ಅವರುಗಳ ಸಾವಿಗೆ ಯಾವ ರೀತಿಯಾದಂತಹ ಕ್ರಮಗಳಾಗುತ್ತೆ? ಅವ್ರಿಗೇನು ಸೇಫ್ಟಿ ಮೆಷರ್ಸ್ ಅಂತ? ಸೇಫ್ಟಿ ಮೆಜರ್ಸು ಕರ್ನಾಟಕ ಸರ್ಕಾರದ ವತಿಯಿಂದ ಎಲ್ಲ ಪವರ್ ಮ್ಯಾನ್ಗಳಿಗೆ ಕೊಟ್ಟಿದ್ದೀವಿ. ಬಟ್ ಅದನ್ನ ಅವರು ಪ್ರಾಪರಾಗಿ ಯುಟಿಲೈಸ್ ಮಾಡ್ಕೊಳ್ಬೇಕು, ಯೂಸ್ ಮಾಡಬೇಕು. ಅವರು ಯೂಸ್ ಮಾಡದೆ ಯಾರೋ ಹೇಳಿದ್ರು ಅಂತ ಅವರು ಕೆಲಸ ಮಾಡ್ತಾರೆ. ಅದರಿಂದ ವಿದ್ಯುತ್ ಅಪಘಾತಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಅಂತ ನನ್ನ ಅನಿಸಿಕೆ. ಅವರಾಗಿ ಸ್ವಂತ ಬುದ್ಧಿಯಲ್ಲಿ ಯಾವುದೇ ಎಲೆಕ್ಟ್ರಿಕಲ್ ಎನರ್ಜಿನ ಮುಟ್ಟೋದಕ್ಕಿಂತ ಮುಂಚೆ ಅವರು ಸೇಫ್ಟಿ ಡಿವೈಸಸ್ಸು, ಎಲೆಕ್ಟ್ರಿಕಲ್ ಹಜಾರ್ಡ್ಸ್ ಆಗದಂಗೆ ಯೂಸ್ ಮಾಡಿಕೊಂಡು ಅದನ್ನ ಯುಟಿಲೈಸ್ ಮಾಡಿಕೊಂಡ್ರೆ ಬಹಳ ಹೆಲ್ಪ್ಫುಲ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ನಮ್ಮ ಸಿಬ್ಬಂದಿಯವರು ಸೇರಿದಂತೆ ಈ ಒಂದು ವಿದ್ಯುತ್ ವಿಚಾರವಾಗಿ ಅದು ನಾಗರಿಕರಾಗಿರಬಹುದು, ಜನಸಾಮಾನ್ಯರಾಗಿರಬಹುದು, ಪ್ರಾಣಿಗಳಿಗೆ ನಾವು ಹೇಳಕ್ಕಾಗಲ್ಲ. ಮನುಷ್ಯರು ಹೇಳಿದ್ರೆ ಅಟ್ಲೀಸ್ಟ್ ಪ್ರಾಣಿಗಳನ್ನಾರು ಕಾಪಾಡಬಹುದೇನೋ. ಸೊ ಒಟ್ಟಾರೆಯಾಗಿ ನಿಮ್ಮ ಒಂದು ಮೆಸೇಜ್ ಸರ್ ಈ ಒಂದು ವಿದ್ಯುತ್ ಸುರಕ್ಷತಾ ಸಪ್ತಾಹ ವಿಚಾರದಲ್ಲಿ. ನಮ್ಮ ಇಲಾಖೆ ವತಿಯಿಂದ ಈ ಒಂದು ವಿದ್ಯುತ್ ಸುರಕ್ಷತಾ ಸಪ್ತಾಹನ ಮಾಡ್ತಾ ಇದ್ದೀವಿ. ಜನಸಾಮಾನ್ಯರಿಗೆ ನಾನು ಹೇಳಲಿಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಈ ವಿದ್ಯುತ್ ಕಣ್ಣಿಗೆ ಕಾಣಲ್ಲ, ಬಟ್ ಸೇಫಾಗಿ ಎಲೆಕ್ಟ್ರಿಕಲ್ ಪ್ರೊಟೆಕ್ಟಿವ್ ಡಿವೈಸಸ್ನ ಯೂಸ್ ಮಾಡಿಕೊಂಡು ಅದನ್ನ ಯುಟಿಲೈಸ್ ಮಾಡಿಕೊಂಡ್ರೆ ಬಹಳ ಫ್ರೆಂಡ್ಲಿ ಆಗಿರ್ತದೆ. ಈ HT ಮತ್ತು LT ಇನ್ಸ್ಟಾಲೇಷನಲ್ಲಿ ಎಲ್ಲ ಮನೆಗಳಲ್ಲಿಯೂ RCD ಅಂತ ಹೇಳ್ತದೆ, ರೆಸಿಡ್ಯೂಯಲ್ ಕರೆಂಟ್ ಡಿವೈಸಸ್ ಅಂತ. ಈಗ ಇಂಡಿಯಾದಲ್ಲಿ ULCB ಅಂತ ಹೇಳ್ತಾರೆ. ಅದಕ್ಕೆ ELCB ಅರ್ತ್ ಲೀಕೇಜ್ ಸರ್ಕ್ಯೂಟ್ ಬ್ರೇಕರಿಗೆ ಬಹಳ ಹೈ ಅರ್ತ್ ಇಂಪಿಡೆನ್ಸ್ ಇರ್ತದೆ. ಅದ್ರ ಮೇನ್ ಉದ್ದೇಶ, ಅದರದ್ದು ಏನು ಕೆಲಸ ಅಂದರೆ, ಒಂದು LT ಡಿಸ್ಟ್ರಿಬ್ಯೂಷನ್ ಸರ್ಕ್ಯೂಟಲ್ಲಿ ಲೀಕೇಜ್ ಏನಾದರೂ ಇದ್ದರೆ ಅದನ್ನ ಕಂಡುಹಿಡಿಯುತ್ತದೆ. ಅದನ್ನ ಆ ಸರ್ಕ್ಯೂಟ್ನ ಸಪ್ರೇಟ್ ಮಾಡುತ್ತೆ. ಆ ಥರ ಮಾಡೋದ್ರಿಂದ ಎಲೆಕ್ಟ್ರಿಕಲ್ ಶಾಕು ಕಮ್ಮಿ ಆಗುತ್ತೆ ಮತ್ತು ಫೈರ್ಸ್ ಡ್ಯೂ ಟು ಎಲೆಕ್ಟ್ರಿಕಲ್ ಶಾರ್ಟ್ ಸರ್ಕ್ಯೂಟ್ ಕಮ್ಮಿ ಆಗುತ್ತೆ. ಎಲ್ಲರೂ ಅದನ್ನ ಯುಟಿಲೈಸ್ ಮಾಡಿಕೊಂಡು ಆ ಡಿವೈಸನ್ನ ಎಂಪ್ಲಾಯ್ ಮಾಡಿಕೊಂಡು ಯೂಸ್ ಮಾಡಿದ್ರೆ ಬಹಳ ಯೂಸ್ಫುಲ್ ಆಗಿರ್ತದೆ. ಎಲೆಕ್ಟ್ರಿಸಿಟಿ ಇಲ್ಲದೆ ನಾವು ಸಮಾಜನ ಊಹಿಸ್ಕೊಳ್ಳಿಕ್ಕೂ ಅಸಾಧ್ಯ. ಎಲೆಕ್ಟ್ರಿಸಿಟಿ ಪ್ರತಿಯೊಂದು ಕಾರ್ಬಾರಿಗೂ ಬೇಕೇ ಬೇಕು. ಬಟ್ ಅದನ್ನ ಪ್ರಾಪರ್ ಆಗಿ ಯೂಸ್ ಮಾಡಿದ್ರೆ ಬಹಳ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಸರ್, ನಿಮ್ಮ ಈ ಒಂದು ವಿದ್ಯುತ್ ಸಪ್ತಾಹ ಯಶಸ್ವಿಯಾಗಲಿ ಅಂತ ಆಶಿಸ್ತೀವಿ. ಇದರ ಮುಖೇನ ತಾವು ಕೈಗೊಳ್ತಾ ಇರುವಂತಹ ಒಂದಷ್ಟು ಕ್ರಮಗಳು ಜನರಿಗೆ ನಿಜವಾಗಿಯೂ ರೀಚ್ ಆಗಿ ಅದರಿಂದ ಹೆಲ್ಪ್ಫುಲ್ ಆಗಲಿ ಅಂತ ನಾವು ಆಶಿಸ್ತೀವಿ. ಧನ್ಯವಾದಗಳು ಸರ್ ನಮ್ಮ ವಾಹಿನಿ ಜೊತೆ ಮಾತಾಡಿದ್ದಕ್ಕಾಗಿ. ಓಕೆ. ಈ ವಿದ್ಯುತ್ ಸುರಕ್ಷತಾ ಸಪ್ತಾಹ ಎಲೆಕ್ಟ್ರಿಕಲ್ ಸೇಫ್ಟಿ ವೀಕ್ 26/6/2025 ಒರಿಯನ್ ಮಾಲ್ ಅಂತಿದೆ ರಾಜಾಜಿನಗರ. ಅದರ ಹಿಂದ್ಗಡೆ ಸ್ವಿಮ್ಮಿಂಗ್ ಪೂಲ್ ಪಕ್ಕ ಆ್ಯಂಪಿ ಥಿಯೇಟ್ರ್. ಅಲ್ಲೇ 9 ಗಂಟೆಗೆ ನಮ್ಮ ಇಂಧನ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಗೌರವ್ ಗುಪ್ತಾ ಅವರು, KPTCL MD ಆಗಿರ್ತಕ್ಕಂಥ ಪಂಕಜ್ ಕುಮಾರ್ ಪಾಂಡೆ ಅವರು, ಹಾಗೂ ಬೆಸ್ಕಾಂ MD ಶಿವಶಂಕರ್ ಅವರು, ನಮ್ಮ ಅಪರ ಕಾರ್ಯದರ್ಶಿ ಆಗಿರ್ತಕ್ಕಂಥ ಪ್ರಶಾಂತ್ ಸಾಹೇಬ್ರು ಎಲ್ಲ ಬಂದು ಉದ್ಘಾಟನೆ ಮಾಡ್ತಾರೆ. ಎಲರ್ಟಾಗಿ ಇರ್ತದೆ. ದಯವಿಟ್ಟು ತಾವೆಲ್ಲರೂ ಬರಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇಂಧನ ಇಲಾಖೆಯ ಮುಖ್ಯ ವಿದ್ಯುತ್ ಪರಿವೀಕ್ಷಕರಾದಂತಹ ತೀತಿರ N ಅಪ್ಪಚ್ಚು ಅವರ ಮಾತುಗಳಿದಾಗಿತ್ತು. ನಮ್ಮ ಕ್ರಮಗಳನ್ನು ನಾವು ಕೈಗೊಳ್ತೀವಿ, ಆದರೆ ಜನಗಳು ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಅನುಸರಿಸಿ ಬಹಳ ಸುರಕ್ಷಿತವಾಗಿರಬೇಕು ಅನ್ನುವಂಥದ್ದು ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ಸಂತೋಷ್ ಕಶ್ಯಪ್, ವಿದ್ಯುತ್ ವಾಣಿ, ಬೆಂಗಳೂರು.